ಇನ್ನು ಬಸವೇಶ್ವರನ ಅರೆಸ್ಟ್ ಮಾಡಲೇಬೇಕು ಅಂತ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಭದ್ರಾವತಿ ತಾಲೂಕು ಕಚೇರಿಯ ಎದುರು ಬಿಜೆಪಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತಕ್ಷಣವೇ ಬಸವೇಶ್ವರನ ಬಂಧಿಸಲೇಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಬಿಜೆಪಿ ನಾಯಕರು ಈಗ ಬಸವೇಶ್ ವರ್ತನೆಗೆ ಕಿಡಿಕಾರ್ತಾ ಇದೆ. ಈ ಹಿಂದೆ ಸಚಿವರಿಗೆ ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಂತ ಹೇಳಿ ಯಾವ ರೀತಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ರಿ, ರಸ್ತೆಗಿಳಿದ್ರಿ, ಯಾವ ರೀತಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರಿ. ಈಗ ನಿಮ್ಮ ಕಾಂಗ್ರೆಸ್ MLA ಮಗನೇ ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬೈದಿರೋದು, ಇದನ್ನ ನೀವ್ ಯಾಕೆ ಖಂಡಿಸಬಾರದು ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈತನನ್ನ ಅರೆಸ್ಟ್ ಯಾಕೆ ಮಾಡಬಾರದು ಅಂತ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಬಸವೇಶ್ವರನ್ನ ಅರೆಸ್ಟ್ ಮಾಡಿಲ್ಲ. ಹಾಗಿದ್ರೆ ಬಸವೇಶ್ವರನ್ನ ಅರೆಸ್ಟ್ ಮಾಡದೇ ಇರೋ ರೀತಿಯಲ್ಲಿ ತಡಿತಾ ಇರೋ ಆ ಶಕ್ತಿ ಯಾವುದು? ಶಾಸಕರ ಮಗ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಾ? ಅಸಲಿಗೆ ಮಹಿಳಾ ಅಧಿಕಾರಿಗೆ ಬೈಯೋದಕ್ಕೆ ಈತನಿಗೆ ಹಕ್ಕು ಕೊಟ್ಟವರು ಯಾರು? ಯಾವ ಆಧಾರದ ಮೇಲೆ, ಯಾವ ಹಕ್ಕಿನ ಮೇಲೆ ಈ ಬಸವೇಶ್ ಆ ಮಹಿಳಾ ಅಧಿಕಾರಿಯನ್ನ ಬೈದದ್ದು? ಈ ಎಲ್ಲಾ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಕೂಡಲೇ ಬಸವೇಶ್ವರನ ಅರೆಸ್ಟ್ ಮಾಡಲೇಬೇಕು, ಇಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭದ್ರಾವತಿನಲ್ಲಿ ನಡೆದಿದೆ. ಯಾವುದೇ ಒಬ್ಬ ಸಜ್ಜನ ನಾಗರಿಕ ವ್ಯಕ್ತಿ ಅದನ್ನ ಪುನರುಚ್ಚಾರ ಮಾಡಕ್ಕೆ ಸಾಧ್ಯ ಇಲ್ಲ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ನಾನು ಉಚ್ಚಾರ ಮಾಡಿಲ್ಲ. ವಿಡಿಯೋಗಳಲ್ಲಿ ಲಭ್ಯ ಇದೆ, ಎಲ್ಲರೂ ಕೂಡ ನೋಡ್ಕೊಳ್ಬಹುದು. ಅಂತಹ ವ್ಯಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾರಲ್ಲ, ಆಗ್ಲೇ ಸುಮಾರು ಒಂದು 50-60 ಗಂಟೆ ಆಗೋಗಿದೆ. ಪೊಲೀಸ್ ಅಧಿಕಾರಿಗಳು ನಾಗರಿಕರೆಲ್ಲರೂ ಕೂಡ ರಂಗಪ್ಪ ಸರ್ಕಲ್ ಮೂಲಕ, ಮಾಧವಾಚಾರ್ ಸರ್ಕಲ್ ಮೂಲಕ ನಾವೆಲ್ಲ ಓಲ್ಟೌನ್ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಈಗ ತಾಲೂಕು ಕಚೇರಿ ಆಡಳಿತಕ್ಕೆ ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಆ ಅಶ್ಲೀಲ ಪದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದರೆ, ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನ ಯಾರು ಮಾಡ್ತಾ ಇರ್ತಾರೆ ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು ಜಾಸ್ತಿ ಆಗ್ತಿರೋವಂಥದ್ದು. ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದರೆ, ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನ ಯಾರು ಮಾಡ್ತಾ ಇರ್ತಾರೆ ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು MLAಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿಯಾಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತು ಹುಟ್ಟಿದ್ದಾರೆ, ಅವರೂ ಬೇಸತ್ತು ಹುಟ್ಟಿದ್ದಾರೆ. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು MLAಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿಯಾಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತು ಹುಟ್ಟಿದ್ದಾರೆ, ಅವರೂ ಬೇಸತ್ತು ಹುಟ್ಟಿದ್ದಾರೆ. ಅಯ್ಯಮ್ಮ ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಮಾಫಿಯಾ ಪ್ರಚೋದನೆಗೆ ಬಗ್ಗಬೇಕಾಗತ್ತೆ, ಅವ್ರ ಪ್ರಭಾವಕ್ಕೆ ಮಣಿಬೇಕಾಗತ್ತೆ. ಮಣಿದೇ ಇದ್ದರೆ ಅವರು ಭಾಳ ಕಾಲ ಆ ಜಾಗದಲ್ಲಿ ಇರೋಕ್ಕಾಗಲ್ಲ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನು ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ತಪ್ಪು ಯಾರು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದ್ರು
ಈ ರೀತಿಯ ಘಟನೆ ನಡೆದಿರೋದು, ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಖಂಡನೆ ವ್ಯಕ್ತವಾಗ್ತಾ ಇದೆ. ನಾವು ಹಲವು ಪ್ರಶ್ನೆಗಳನ್ನ, ರಿಪಬ್ಲಿಕ್ ಕನ್ನಡ ಹಲವು ಪ್ರಶ್ನೆಗಳನ್ನ ಮಾಡ್ತಾ ಇದೆ. ಸಂಗಮೇಶ್ ಪುತ್ರ ಬಸವೇಶ್ ಬಂಧನಕ್ಕೆ ಇಷ್ಟೊಂದು ವಿಳಂಬ ಯಾಕೆ ಮಾಡ್ತಾ ಇದ್ದೀರಿ? ವಿಡಿಯೋದಲ್ಲಿ ಆತ ಬೈದಿರೋದು ಜಗಜ್ಜಾಹೀರಾಗಿದೆ, ಸ್ವತಃ ಅವರ ತಂದೆ ಒಪ್ಕೊಂಡಿರೋದು, ಇನ್ನೂ ಏನು ಸಾಕ್ಷಿ ಬೇಕು ನಿಮಗೆ? ಯಾಕೆ ಈ ರೀತಿಯ ವಿಳಂಬ? ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿದ್ದು ನಿಜ ಅಲ್ವಾ? ಹಾಗಿದ್ದರೆ ಇವರಿಗೆ ಬೆದರಿಕೆ ಹಾಕೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರೋದು ತಪ್ಪಲ್ವಾ? ಅವರು ಕೆಲಸ ಮಾಡಿಲ್ಲ ಅಂತಂದ್ರೆ ಒಂದು ನೀತಿ ನಿಯಮ ರೀತಿ ರಿವಾಜಲ್ಲಿ ನೀವು ಅವರಿಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೆ MLA ಮಗ ಅಂದ ಮಾತ್ರಕ್ಕೆ ನೀವು ಏನು ಮಾಡಿದ್ರು ನಡೆಯುತ್ತಾ? ಮಹಿಳಾ ಅಧಿಕಾರಿಗೆ ಧಮಕಿ ಹಾಕೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟವರು? ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿದ್ರು ಕೂಡ ಇನ್ನೂ ಕ್ರಮ ತಗೊಂಡಿಲ್ಲ. ಯಾಕೆ? ಬಸವೇಶ್ ಧಮಕಿ ಹಾಕಿರೋದನ್ನ ಅವರ ತಂದೆ ಶಾಸಕ ಸಂಗಮೇಶ್ ಒಪ್ಕೊಂಡಿದ್ದಾರೆ. ಹೌದು, ನನ್ನ ಮಗ ಬೈದಿದ್ದಾನೆ ಅಂತ. ಹಾಗಿದ್ರೆ ಯಾಕೆ ತಂದೆನೇ ಮುಂದೆ ನಿಲ್ಲಿಸು ಮಗನ ಅರೆಸ್ಟ್ ಮಾಡಿಸಬಾರ್ದು? ಬಸವೇಶ್ ಬಂಧನಕ್ಕೆ ಪೊಲೀಸರು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ಮತ್ತೆ ಇನ್ಯಾರ ಸಾಕ್ಷಿಗಾಗಿ ಪೊಲೀಸ್ ಇಲಾಖೆ ಕಾಯುತ್ತಿದೆ? ಬಸವೇಶ್ನನ್ನ ಅರೆಸ್ಟ್ ಮಾಡದೇ ಇರೋ ರೀತಿಯಲ್ಲಿ ಅದ್ಯಾವ ಶಕ್ತಿ ತಡೀತಾ ಇದೆ? ಈ ಎಲ್ಲ ಪ್ರಶ್ನೆಗಳನ್ನ ನಾವು ನೇರವಾಗಿ ಮಾಡ್ತಾ ಇದ್ದೀವಿ. ಸರ್ಕಾರ, ಪೊಲೀಸ್ ಇಲಾಖೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಈತನ ಬಂಧನದ ಮೂಲಕ ಉತ್ತರ ಕೊಡ್ತಾರ ಕಾದ್ ನೋಡೋಣ. ಕಾಂಗ್ರೆಸ್ ಶಾಸಕನ ಪುತ್ರನಿಂದ ಮಹಿಳಾ ಅಧಿಕಾರಿಯೊಬ್ಬರಿಗೆ ಧಮಕಿ ಹಾಕುವಂತ ಕೆಲಸ ಆಗಿದೆ. ಸಂಗಮೇಶ್ ಪುತ್ರನ ಬಂಧನಕ್ಕೆ ಈಗ ಆಗ್ರಹ ಹೆಚ್ಚಾಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಈ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಸವೇಶ್ ದರ್ಪವನ್ನ ಸ್ವತಃ ಅವರ ತಂದೆ ಒಪ್ಕೊಂಡಿದ್ದಾರೆ. ನನ್ನ ಮಗ ಧಮಕಿ ಹಾಕಿರೋದು ನಿಜ ಅಂತ ತಪ್ಪು ಒಪ್ಕೊಂಡಿದ್ದಾರೆ ಸಂಗಮೇಶ್ ಅವರು. ಆದ್ರೂ ಕೂಡ ಬಸವೇಶ್ ಬಂಧನಕ್ಕೆ ಪೊಲೀಸರಿಗೆ ಭಯ ಯಾಕೆ? ಪೊಲೀಸರನ್ನ ತಡಿತಾ ಇರುವಂತಹ ಶಕ್ತಿ ಯಾವುದು? ಈ ಹಿಂದೆ ಸೆಷನ್ನಲ್ಲಿಯೇ ಮಹಿಳೆಗೆ ಅಗೌರವ ತೋರಿದ್ರು ಅಂತ ಇಡೀ ಕಾಂಗ್ರೆಸ್ನ ನಾಯಕರು CT ರವಿ ವಿರುದ್ಧ ಮುಗಿಬಿದ್ರು. ಈಗ ಇದೇ ಕಾಂಗ್ರೆಸ್ ಶಾಸಕರ ಮಗ ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದಗಳಿಂದ ಬೈದ್ರೆ ಯಾಕೆ ಮುಂದೆ ಬರ್ತಾ ಇಲ್ಲ? ಯಾಕೆ ಈತನನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ? ಈ ಹೇಳಿಕೆಯನ್ನ ಯಾಕೆ ಯಾರು ಖಂಡಿಸ್ತಾ ಇಲ್ಲ? ಇದೆಲ್ಲವೂ ಕೂಡ ಈ ರೀತಿಯ ಪಾರ್ಶಾಲಿಟಿಯ ಬಗ್ಗೆ ಭಾರಿ ಚರ್ಚೆ ಈಗ ರಾಜ್ಯದಲ್ಲಿ ಆಗ್ತಾ ಇದೆ. ನಮ್ಗೆ ಮಾಡಕ್ ಹೇಳ್ರಿ, ನಮ್ಮ ಫೋನ್ ಮಾಡಕ್ ಹೇಳ್ರಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಣ್ಣ, ಮಾತಾಡೋಣ ಹಂಗೆ ಇದಾರೆ ಮೇಡಮ್. ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಹೇಳಿ ಇವರೇ ನೆಟ್ಟಿಗೆ ಮಾತಾಡಿ. ಇನ್ನು ಬಸವೇಶ್ನನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಭದ್ರಾವತಿ ತಾಲೂಕು ಕಚೇರಿಯ ಎದುರು ಬಿಜೆಪಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ತಕ್ಷಣವೇ ಬಸವೇಶ್ನನ್ನ ಬಂಧಿಸಲೇಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಬಿಜೆಪಿ ನಾಯಕರು ಈಗ ಬಸವೇಶ್ ವರ್ತನೆಗೆ ಕಿಡಿಕಾರ್ತಾ ಇದೆ. ಈ ಹಿಂದೆ ಸಚಿವರಿಗೆ ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಂತ ಹೇಳಿ ಯಾವ ರೀತಿ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ರಿ, ರಸ್ತೆಗಿಳಿದ್ರಿ, ಯಾವ ರೀತಿ ಡ್ರಾಮಾ ಕ್ರಿಯೇಟ್ ಮಾಡಿದ್ರಿ. ಈಗ ನಿಮ್ಮ ಕಾಂಗ್ರೆಸ್ MLA ಮಗನೇ ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬೈದಿರೋದು, ಇದನ್ನ ನೀವು ಯಾಕೆ ಖಂಡಿಸಬಾರದು ಅಂತ ಬಿಜೆಪಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈತನನ್ನ ಅರೆಸ್ಟ್ ಯಾಕೆ ಮಾಡಬಾರದು ಅಂತ ಪೊಲೀಸರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಬಸವೇಶ್ನನ್ನ ಅರೆಸ್ಟ್ ಮಾಡಿಲ್ಲ. ಹಾಗಿದ್ರೆ ಬಸವೇಶ್ನನ್ನ ಅರೆಸ್ಟ್ ಮಾಡದೇ ಇರೋ ರೀತಿಯಲ್ಲಿ ತಡಿತಾ ಇರೋ ಆ ಶಕ್ತಿ ಯಾವುದು? ಶಾಸಕರ ಮಗ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಾ? ಅಸಲಿಗೆ ಮಹಿಳಾ ಅಧಿಕಾರಿಗೆ ಬೈಯೋದಕ್ಕೆ ಈತನಿಗೆ ಹಕ್ಕು ಕೊಟ್ಟವರು ಯಾರು? ಯಾವ ಆಧಾರದ ಮೇಲೆ, ಯಾವ ಹಕ್ಕಿನ ಮೇಲೆ ಈ ಬಸವೇಶ್ ಆ ಮಹಿಳಾ ಅಧಿಕಾರಿಯನ್ನ ಬೈದದ್ದು? ಈ ಎಲ್ಲಾ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಕೂಡಲೇ ಬಸವೇಶ್ನನ್ನ ಅರೆಸ್ಟ್ ಮಾಡಲೇಬೇಕು, ಇಲ್ಲ ಅಂದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭದ್ರಾವತಿನಲ್ಲಿ ನಡೆದಿದೆ. ಯಾವುದೇ ಒಬ್ಬ ಸಜ್ಜನ ನಾಗರಿಕ ವ್ಯಕ್ತಿ ಅದನ್ನ ಪುನರುಚ್ಚಾರ ಮಾಡಕ್ಕೆ ಸಾಧ್ಯ ಇಲ್ಲ. ಆಗ್ಲಿಂದ ಹೇಳ್ತಾ ಇದ್ದೀನಿ, ಈಗಲೂ ಕೂಡ ನಾನು ಉಚ್ಚಾರ ಮಾಡಿಲ್ಲ. ವಿಡಿಯೋಗಳಲ್ಲಿ ಲಭ್ಯ ಇದೆ, ಎಲ್ಲರೂ ಕೂಡ ನೋಡ್ಕೊಳ್ಬಹುದು. ಅಂತಹ ವ್ಯಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಾರಲ್ಲ, ಆಗ್ಲೇ ಸುಮಾರು ಒಂದು 50-60 ಗಂಟೆ ಆಗೋಗಿದೆ. ಪೊಲೀಸ್ ಅಧಿಕಾರಿಗಳು
ತಾಲೂಕು ಕಚೇರಿ